ಹತ್ತೀರಾ? ಪುಟಾಣಿಯ ಪ್ರಶ್ನೆಯನ್ನ ನೀವು ಕೇಳಿದ್ರಲ್ಲ ಬಂಧುಗಳೇ, ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಯನ್ನ ಕೇಳ್ದಾಗಿದೆ ಅಂತ ಅನಿಸ್ತಿಲ್ವಾ ನಿಮಗೆ? ಹೌದು ಬಂಧುಗಳೇ, ಇಡೀ ಕರ್ನಾಟಕ ಕಾಯ್ತಾ ಇರೋದು ಇದೇ ವಿಚಾರಕ್ಕಾಗಿ. ಹಾಗಾದ್ರೆ ಈ ಪ್ರಶ್ನೆ ಎಲ್ಲಿ ಕೇಳಿದ್ದು, ಏಕೆ ಕೇಳಿದ್ದು, ಈ ಪ್ರಶ್ನೆಗೆ ಕಾವ್ಯ ಅವರು ಏನಂತ ಉತ್ತರ ಕೊಟ್ರು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ಬಿಗ್ ಬಾಸ್ ಮುಗಿದ ನಂತರ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆದಂತಹ ಒಂದು ಅದ್ಭುತ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ಮತ್ಯಾವುದು ಅಲ್ಲ ಬಂಧುಗಳೇ, ಗಿಚ್ಚ ಗಿಲಿಗಿಲಿ ಜೂನಿಯರ್ಸ್ ಅಂತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ಗಿಚ್ಚ ಗಿಲಿಗಿಲಿ ಜೂನಿಯರ್ಸ್ ಕಾರ್ಯಕ್ರಮ ನಮ್ಮ ಸಾಧು ಕೋಕಿಲ, ಶ್ರುತಿ ಅವರು ಮತ್ತೆ ನಮ್ಮ ಸೃಜನ್ ಅವರ ನೇತೃತ್ವದಲ್ಲಿ ಮೂಡಿ ಬರುತ್ತಿದ್ದು, ಜೂನಿಯರ್ಸ್ ಜೊತೆ ಸೀನಿಯರ್ಸ್ ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಶೋನಲ್ಲಿ ಅದ್ಭುತವಾದ ಮನೋಜ್ಞ ನಗುವಿನ ನಗೆಗಡಲೆ ತೇಲಿ ಬರುತ್ತಾ ಇದೆ ಬಂಧುಗಳೇ. ಮಕ್ಕಳು ಹೊಡೆಯುವ ಪಂಚಿಂಗ್ ಡೈಲಾಗ್ಗಳು ಮತ್ತು ಸೀನಿಯರ್ಗಳ ಫಜೀತಿ ಈ ಒಂದು ಶೋನಲ್ಲಿ ಜನರನ್ನ ನಗಿಸುವಂತೆ ಮಾಡುತ್ತಾ ಇದೆ. ಶನಿವಾರ ಮತ್ತು ಭಾನುವಾರ ಜನರ ಮನಸೂರೆಗೊಳ್ಳಲು ಪ್ರಾರಂಭವಾದ ಈ ಕಾರ್ಯಕ್ರಮ ಹಲವು ಎಪಿಸೋಡ್ಗಳನ್ನ ಮೂಡಿ ಬಂದಿದ್ದು ಜನರಲ್ಲಿ ಮನೆ ಮಾತಾಗಿದೆ. ಈ ಒಂದು ಶೋಗೆ ನಮ್ಮ ಬಿಗ್ ಬಾಸ್ ನ ಜೋಡಿಗಳನ್ನ ಕರೆಸಿದ್ರು. ಕಳೆದ ಸಂಚಿಕೆಯಲ್ಲಿ ರಾಶಿಕಾ ಮತ್ತು ಸೂರಜ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ರು. ಆದ್ರೆ ಈ ಬಾರಿಯ ಸ್ಪೆಷಲ್ ಏನಪ್ಪಾ ಅಂದ್ರೆ ಕಾವ್ಯ ಮತ್ತು ಸ್ಪಂದನ ಅವರು ಈ ಒಂದು ಕಿಚ್ಚ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಗೆಸ್ಟ್ ಗಳಾಗಿ ಭಾಗವಹಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಂತಹ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿಯನ್ನ ನೋಡಬಹುದು ಅಂತ ಅನ್ಕೊಂಡಿದ್ರೆ ತಪ್ಪು ಬಂಧುಗಳೇ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟರವರು ಭಾಗವಹಿಸ್ತಾ ಇಲ್ಲ. ಅತಿ ಹೆಚ್ಚು ಬ್ಯುಸಿ ಶೆಡ್ಯೂಲ್ ಅನ್ನ ಹೊಂದಿರುವ ನಮ್ಮ ಗಿಲ್ಲಿ ನಟರವರು ಸಿನಿಮಾ ತಯಾರಿಯಲ್ಲಿಯೂ ಕೂಡ ಬ್ಯುಸಿ ಆಗಿದ್ದಾರೆ. ನೀವೆಲ್ಲರೂ ಕೂಡ ಇಂದಿನ ವಿಡಿಯೋಗಳಲ್ಲಿ ಗಮನಿಸಿದ್ರಿ, ಗಿಲ್ಲಿ ಅವರು ವರ್ಕೌಟ್ ಮಾಡ್ತಾ ಇದ್ದು ಮುಂದಿನ ಸಿನಿಮಾಗಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಗಿಲ್ಲಿ ನಟರವರು ಈ ಒಂದು ಶೋನಲ್ಲಿ ಭಾಗವಹಿಸ್ತಾ ಇಲ್ಲ ಬಂಧುಗಳೇ. ಕಲರ್ಸ್ ಕನ್ನಡದವರು ಒಂದು ಪ್ರೋಮೋವನ್ನ ಬಿಟ್ಟಿದ್ದು ಎಲ್ಲರನ್ನ ಅಟ್ರಾಕ್ಟ್ ಅನ್ನ ಮಾಡಿದೆ. ಅಲ್ಲಿ ಪುಟಾಣಿಯೊಬ್ಬರು ಪ್ರಶ್ನೆಯನ್ನ ಕೇಳ್ತಾರೆ ಕಾವ್ಯ ಅವರಿಗೆ, ಕಾವ್ಯ ಅವರೇ, ನಿಮಗೆ ಬಿಗ್ ಬಾಸ್ ನಲ್ಲಿ ಯಾರನ್ನ ಕಂಡ್ರೆ ಇಷ್ಟ ಇದೆ ಅಂತ, ನಾನು ಯಾರನ್ನ ಇಷ್ಟ ಪಡ್ಬೇಕು ಅಂತ ನೀವೇ ಹೇಳಿ ಅಂತ ಹೇಳಿದಾಗ ಮುಗ್ಧ ಬಾಲಕಿ ಹೇಳ್ತಾಳೆ ಗಿಲ್ಲಿ ಅವರನ್ನ ಇಷ್ಟ ಪಡ್ಬೇಕು ಅಂತ. ಆಗ ಕಾವ್ಯ ಅವರು ಕೂಡ ಹೌದು ಹೌದು ನಾನು ಕೂಡ ಗಿಲ್ಲಿ ಅವರನ್ನ ಇಷ್ಟ ಪಡ್ತೀನಿ ಅಂತ ಪ್ರಮೋದಲ್ಲಿ ಮೂಡಿ ಬಂದಿದೆ. ನಂತರ ಕೇಳಲಾದ ಪ್ರಶ್ನೆ ಮಾತ್ರ ಇಡೀ ಕರ್ನಾಟಕದ ಮನಸೂರೆಗೊಂಡಿದೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾವ್ಯ ಅವರೇ, ನೀವು ಗಿಲ್ಲಿ ಅವರನ್ನ ಮದುವೆ ಆಗ್ತೀರಾ ಅಂತ. ಆಗ ಸಾಧು ಕೋಕಿಲ ಅವರು ಹೇಗಿದೆ ಪ್ರಶ್ನೆ, ಆನ್ಸರ್ ಮಾಡಿ ಅನ್ನೋ ರೀತಿ ಪ್ರತಿಕ್ರಿಯಿಸುತ್ತಾರೆ. ಅವರ ಪ್ರಶ್ನೆಗೆ ತಬ್ಬಿಬ್ಬಾದಂತ ಕಾವ್ಯ ಮತ್ತು ಸ್ಪಂದನ ಅವರು ಆಶ್ಚರ್ಯದಿಂದ ನೋಡುತ್ತಾ ನಿಂತುಕೊಳ್ಳುತ್ತಾರೆ. ಜಡ್ಜ್ಗಳ ರಿಯಾಕ್ಷನ್ ಕೂಡ ಅಷ್ಟೇ ವಿಶಿಷ್ಟವಾಗಿತ್ತು. ಗಿಲ್ಲಿ ನಟರವರು ಮತ್ತು ಕಾವ್ಯರಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪುಟಾಣಿಗಳಿಗೂ ಕೂಡ ಇಷ್ಟ, ಹಾಗೇನೆ ಎಲ್ಲ ಅಭಿಮಾನಿ ವರ್ಗದವರಿಗೂ ಕೂಡ ಇಷ್ಟ. ಇವರ ಇಬ್ಬರಿಗೆ ಕೇಳಬಹುದಾದಂತ ಒಂದು ಕ್ಲಿಷ್ಟಕರ ಪ್ರಶ್ನೆ ಏನಾದ್ರೂ ಇದ್ರೆ ಇದೇ ಪ್ರಶ್ನೆ ಅಂತ ಅನ್ಸುತ್ತೆ ಬಂಧುಗಳೇ. ಪ್ರೋಮೋದಲ್ಲಿ ಕಾವ್ಯ ಅವರು ಯಾವುದೇ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ, ಅದಕ್ಕೆ ಆನ್ಸರ್ ಕೂಡ ನೀಡಿಲ್ಲ. ಹಾಗಾಗಿ ನಾವು ಈ ವಿಚಾರದ ಬಗ್ಗೆ ತಿಳ್ಕೊಬೇಕಂದ್ರೆ ಭಾನುವಾರ ಮತ್ತು ಶನಿವಾರ ಬರ್ತಕ್ಕಂಥ ಎಪಿಸೋಡ್ ಅನ್ನ ನೋಡಿನೇ ತಿಳ್ಕೊಬೇಕಿದೆ ಬಂಧುಗಳೇ. ನಿಮಗೇನನ್ಸುತ್ತೆ, ಕಾವ್ಯ ಅವರ ಉತ್ತರ ಏನಿರಬಹುದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಗಿಲ್ಲಿ ನಟರವರ ಕುರಿತಾದ ಮತ್ತು ಕಾವ್ಯ ಕುರಿತಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು. ಟೇಕ್ ಕೇರ್.